ನಮಸ್ಕಾರ ಸರ್, ನನ್ನ ಹೆಸರು ನಜ್ಮಾ ಅಂತ. ಅವಾಗೊಂದು ಮಾತು ಹೇಳಿದ್ರಿ, ಈ ಬೆಂಗಳೂರಲ್ಲೇ ಉದಾಹರಣೆ ತೊಗೊಳ್ಳಿ, ಈ ಹಳ್ಳಿಗಳಲ್ಲೇ ತೊಗೊಳ್ಳಿ, ನಮ್ಮಲ್ಲಿ ಅವರಲ್ಲಿ ಯೂನಿಟಿ ಇದೆ, ಅವರು ಆ ಗ್ರಂಥವನ್ನು ಪಾಲಿಸ್ತಾರೆ ಅಂತ. ಮಿಲ್ಟ್ರಿಯಲ್ಲೂ ನಮ್ಮ ಮುಸ್ಲಿಮ್ಸ್ ಧರ್ಮದವ್ರು ಇದ್ದಾರೆ, ಅಲ್ಲಿ ಮುಸ್ಲಿಂ ಧರ್ಮದವರೊಟ್ಟಿಗೆ ಆಪೋಸಿಟ್ ಮುಸ್ಲಿಂ ಇದರೊಟ್ಟಿಗೆ ದೇಶದೊಟ್ಟಿಗೆ ನಾವು ಹೋರಾಡಬೇಕು. ಆ ಟೈಮಲ್ಲಿ ಎಲ್ಲಾದರೂ ನಾನದು ಮುಸ್ಲಿಂ ದೇಶ, ನಾನು ನನ್ನ ದೇಶದ ಪರ ಅಲ್ಲ, ಅವ್ರ ಪರವಾಗಿ ನಾನು ಮಾಡಿ ಇಲ್ಲಿ ನಾನು ಗದ್ದಾರಿ ಮಾಡಬೇಕು ಅಂತ ಎಲ್ಲಾದರೂ ಇದೆಯಾ, ನಡೆದಿದೆಯಾ ಘಟನೆ? ತುಂಬ ಒಳ್ಳೆ ಪ್ರಶ್ನೆ, ತುಂಬ ಒಳ್ಳೆ ಪ್ರಶ್ನೆ. ಅದು ತುಂಬ ಸಂತೋಷ ಈ ಪ್ರಶ್ನೆ ಕೇಳಿದ್ದು. ನಾನು ಏನು ಹೇಳಿದೆ, ಮುಸ್ಲಿಂ ಅಥವಾ ಇಸ್ಲಾಮಿಕ್ ಐಡಿಯಾಲಜಿನಲ್ಲಿ ದೇ ಡೋಂಟ್ ಬಿಲೀವ್ ಇನ್ ನ್ಯಾಷನಲ್ ಬೌಂಡ್ರೀಸ್, ದೇ ಬಿಲೀವ್ ಇನ್ ಫೇತ್ ಅಂತ. ಕರೆಕ್ಟಾ? ಆ್ಯಂಡ್ ಹೂ ಬ್ರೈನ್ ವಾಷಸ್ ದೆಮ್ ಆರ್ ಹೂ ಟೀಚಸ್ ದೆಮ್ ದಿಸ್? ದ ಪರ್ಟಿಕ್ಯುಲರ್ ರಿಲಿಜಿಯಸ್ ಪರ್ಸನ್, ಐಡಿಯಾಲಜಿ. ಆಯಿತಾ? ನೀವು ಆರ್ಮಿ, ಏರ್ಫೋರ್ಸ್ ಅಥವಾ ನೇವಿಗೆ ಬಂದಾಗ ಏನಾಗುತ್ತೆ, ಹಿ ಅಂಡರ್ಗೋಸ್ ಎನ್ ಇಂಡಾಕ್ಟ್ರಿನೇಷನ್. ನಂದು ದೇಶ ಅನ್ನೋ ಒಂದು ಮೆಟ್ಲು ತನ್ನ ಫೇತ್ಗಿಂತ ಮೇಲ್ ಬರ್ತದೆ. ದಟ್ ಈಸ್ ಮಿಲಿಟರಿ ಟ್ರೈನಿಂಗ್. ಅದು ಟ್ರೈನಿಂಗ್. ಈಗ ಒಂದು ನಿಮಿಷ ನನ್ನ ಉತ್ತರ ಕೇಳಿಸ್ಕೊಳ್ಳಿ, ನಿಮ್ಗೆ ಏನಾದ್ರು ಪ್ರಶ್ನೆ ಇದ್ರೆ ತೊಗೊಂತೀನಿ. ಈಗ ಇಲ್ಲೆಲ್ಲ ಕೂತಿದ್ದೀರಾ ನೀವು, ಇಲ್ಲಿ ನಾನೊಂದು ಮೈನ್ ಫೀಲ್ಡ್ ಹಾಕ್ಬಿಟ್ಟು ತಾವಿದ್ರ ಮುಂದೆ ಹೋಗಿ ಅಂದ್ರೆ ಹೋಗ್ತೀರಾ ನೀವು? ಖಂಡಿತ ಹೋಗಲ್ಲ. ನನ್ನ ಮಗು ಇದೆ, 8 ವರ್ಷದ ಮಗು ಇದೆ, ನನಗೆ ಇನ್ನೂ ಶಬ್ದಗಳ ಬಳಕೆ ಜಾಸ್ತಿ ಇರಲಿ. ನೆಲ ಬಾಂಬನ್ನು ಹಾಸಿ ಇದ್ರ ಮೇಲೆ ನಡ್ಕೊಂಡು ಹೋಗು ಅಂದ್ರೆ ಹೋಗ್ತೀರಾ ಅಂತ. ಎಸ್, ಕನ್ನಡ ಶಬ್ದಗಳು. ಎಸ್, 25 ವರ್ಷ ಸರ್ವಿಸಲ್ಲಿದ್ದು ಅರ್ಥ ಆಗುತ್ತೆ ನನಗೆ. ಎಸ್. ಸೊ ಹೋಗಲ್ಲ ನೀವು. ಅದೇ ಒಂದು ಲೆಫ್ಟಿನೆಂಟ್ ನಜ್ಮಾ ಇದ್ದಿದ್ರೆ ಒಂದು ಆರ್ಡರ್ ಕೊಟ್ಟಲ್ಲಿ ಅವ್ರ ಮನೇಲಿ ಎಷ್ಟಾದರೂ ಮಕ್ಕಳಿದ್ರು ಹೋಗೋರು. ಸೊ ವ್ಯತ್ಯಾಸ ಇರೋದು ನಜ್ಮಾನಲ್ಲ, ವ್ಯತ್ಯಾಸ ಇರೋದು ಅವ್ರ ತರಬೇತಿನಲ್ಲಿ. ಐ ಹೋಪ್ ನಾನು ಉತ್ತರದಲ್ಲಿ ತಮಗೆ ಏನಾದರೂ ಡೌಟ್ ಇದ್ದರೆ ಮತ್ತೆ ಕೇಳಿ. ಎಸ್, ಆದರೆ ಒಂದು ಸಲ ಮಿಲಿಟ್ರಿಗೆ ಸೆಲೆಕ್ಷನ್ ಆಗಿ ಆ ಟ್ರೈನಿಂಗ್ ಪ್ರಾಸೆಸ್ ಇರುತ್ತಲ್ಲ, ಆ ಟ್ರೈನಿಂಗ್ ಪ್ರಾಸೆಸ್ಸು ಅದು ಕೇವಲ ಮುಸ್ಲಿಮರಿಗೆ ಅಂತಲ್ಲ, ಹಿಂದೂಗಳಿಗಾಗಲಿ, ಕ್ರಿಶ್ಚಿಯನ್ರಿಗಾಗಲಿ, ಇನ್ಯಾರಿಗೂ ಆಗಲಿ, ನನ್ನ ಧರ್ಮ ಗ್ರಂಥ ಎಲ್ಲದಕ್ಕಿಂತಲೂ ದೊಡ್ಡದು ದೇಶ ಅನ್ನುವ ಶಿಕ್ಷಣವನ್ನು ಮಿಲಿಟ್ರಿ ಟ್ರೈನಿಂಗ್ ಕೊಡುತ್ತೆ ಅಂತ ಅವ್ರು ಹೇಳ್ತಾ ಇರೋದು. ನನ್ನ ಮಟ್ಟಕ್ಕೆ, ನಾನು ತಿಳಿದ ಮಟ್ಟಕ್ಕೆ, ಯಾವುದೇ ನಮ್ಮ ಮುಸ್ಲಾಂ ಧರ್ಮದಲ್ಲಿ ಎಲ್ಲೂ ಕೂಡ ಅವನನ್ನು ಹೊಡಿ, ಅವನನ್ನು ಕಡಿ, ಅವನನ್ನು ಬಡಿ, ಇದು ಎಲ್ಲೂ ಇಲ್ಲ. ಆದರೆ ಅವರು ತಿಳಿದಂಥ ರೀತಿ ನಡ್ಕೊಳ್ತಿರೋದು, ಅವರನ್ನು ನೀವು ಹೇಳಿದಾಗ ಈಗ ಹೇಳಿದ್ರಲ್ಲ, ಅವ್ರು ತಿಳಿಸಿದ್ರೆ ಅಂಥದ್ದು ಎಲ್ಲ ಧರ್ಮದಲ್ಲೂ ಇದ್ದಾವೆ ಸರ್. ಯಾವ ಧರ್ಮದಲ್ಲಿ ಇಲ್ಲ ಅಂತ ಇಲ್ಲ ಸರ್, ಪ್ರತಿಯೊಂದು ಧರ್ಮದಲ್ಲೂ ಇದೆ. ಆದರೆ ಪಾಯಿಂಟ್ ಔಟ್ ಏನು ಮಾಡ್ತಾರೆ ಅಂದರೆ, ಮುಸ್ಲಿಮ್ಸ್ ಅವರೇ ಟೆರರಿಸ್ಟ್, ಅವರೇ ಕಳ್ಳರು, ಅದನ್ನು ಏನು ಮಾಡಿದ್ದಾರೆ ಪ್ರಚೋದನೆ ಅವರೆಲ್ಲ ಮಾಡಿ 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 ಅದು ಹಾಗಾಗಿದೆ, ಮೈಂಡ್ ಸೆಟ್ ಹಾಗಾಗಿದೆ. ತಮ್ಮ ಪ್ರಶ್ನೆ ಮುಗೀತು ಅಂದ್ರೆ ನಾನು ಉತ್ತರ ಕೊಡ್ತೀನಿ. ಸಂತೋಷ. ನೋಡಿ, ತಾವು ಹೇಳಿದ್ರಲ್ಲಿ ಎರಡು ಸೆಕ್ಷನ್ ಇದೆ. ಮೊದಲನೇ ಸೆಕ್ಷನ್ ತಾವು ಹೇಳಿದ್ದು, ಯಾವುದೇ ಟೆರರಿಸ್ಟ್ ಆ್ಯಕ್ಟ್ ಆದರೂ ಅದು ಮುಸ್ಲಿಂ ಅದರ ಪ್ರಚೋದನೆ ಕೊಡ್ತಾರೆ ಅಂತ ತಾವು ಹೇಳಿದ್ರಿ. ಇದು ಯಾವ ಕಡೆಯಿಂದ ಬರುತ್ತೆ? ಲೆಟ್ ಅಸ್ ಟೇಕ್ ಸ್ಟ್ಯಾಟಿಸ್ಟಿಕ್ಸ್. ಹಿಂದೆ ಒಂದು 20-25 ವರ್ಷದಲ್ಲಿ, ನಾನು 100% ಅಂತ ಹೇಳಲ್ಲ, 95% ಆ್ಯಕ್ಟಿವಿಟೀಸ್ ಕ್ಯಾನ್ ಬಿ ಅಟ್ರಿಬ್ಯೂಟೆಡ್. ನೀವು ಒಪ್ಕೊತೀರಾ ಅದನ್ನು? 195 ಭಯೋತ್ಪಾದಕ ಕೃತ್ಯಗಳಲ್ಲಿ ಇಸ್ಲಾಮಿಕ್ ಭಯೋತ್ಪಾದಕ ರೀಸನ್ ಏನಾದರೂ ಇರ್ಬೋದು, ಬಟ್ ಆ ಆ್ಯಕ್ಷನ್ ಹಿಂದೆ ಒಂದು ಐಡಿಯಾಲಜಿ ಇತ್ತು ಅನ್ನೋದು ಸತ್ಯ, ಎಸ್ಟಾಬ್ಲಿಷ್ ಆಗಿರೋ ಫ್ಯಾಕ್ಟ್. ಓಕೆ, ಮೊದಲನೇದಾಗಿ. ಅದಕ್ಕಿಂತ ಮುಂಚೆ ತಾವು ಕೇಳಿದ ಪ್ರಶ್ನೆ, ಎಲ್ಲ ಕಮ್ಯುನಿಟೀಸ್ನಲ್ಲೂ ಇರ್ತಾರೆ ಅಂತ. ಸತ್ಯವಾದ ಮಾತು, ಎಲ್ಲ ಕಮ್ಯುನಿಟೀಸ್ನಲ್ಲೂ ಎಕ್ಸ್ಟ್ರೀಮಿಸ್ಟ್ ಇರ್ತಾರೆ. ಬಟ್ ಏನು ಅಂದರೆ, ಅವ್ರ ಐಡಿಯಾಲಜಿ ಏನಿದೆ, ಎಕ್ಸ್ಟ್ರೀಮಿಸ್ಟ್ ಐಡಿಯಾಲಜಿ ಏನಿದೆ, ದಟ್ ಡಸ್ ನಾಟ್ ಸ್ಪ್ಯಾನ್ ದ ಕಮ್ಯುನಿಟಿ. ಯಾಕೆ ಅಂದರೆ, ನಾನು ಮುಂಚೆನೇ ಹೇಳಿದ್ದೆ ನಿಮಗೆ, ಏನು ಸೈಲೆಂಟ್ ಮೆಜಾರಿಟಿ ಇರುತ್ತೆ, 70-90% ಏನಿರುತ್ತೆ, ಶೇಕಡ ಏನಿರುತ್ತೆ ಸೈಲೆಂಟ್ ಮೆಜಾರಿಟಿ, ದೇ ಡಿಟರ್ಮೈನ್ ದ ರೂಟ್ ಆಫ್ ದ ಕಮ್ಯುನಿಟಿ, ದ ಪಾತ್ ಆಫ್ ದ ಕಮ್ಯುನಿಟಿ. ಒಂದು ಸಮುದಾಯ ಯಾವ ದಿಕ್ಕಿನಲ್ಲಿ ಹೋಗಬೇಕು ಅನ್ನುವುದನ್ನು ಆ ಸಮುದಾಯ ಬಹುಸಂಖ್ಯಾತರು ಡಿಸೈಡ್ ಮಾಡ್ತಾರೆ ಹೊರತು ಅಲ್ಪಸಂಖ್ಯಾತರಾಗಿರುವ ಕೋಮುವಾದಿಗಳಲ್ಲ ಅಂತ. ಈಗ ನಮ್ಮಲ್ಲೇ ತಗೊಳ್ಳಿ, ನಮ್ಮಲ್ಲಿ 18% ಇಸ್ಲಾಮಿಕ್ ಧರ್ಮದವ್ರು ಇದ್ದಾರೆ. ನೀವು ಎಲ್ಲಾದರೂ ಕೇಳಿದಿರ ನಮ್ಮ ಕಡೆಯಿಂದ ಯಾರು ಒಬ್ಬ ಹ್ಯೂಮನ್ ಬಾಂಬ್ ಹಾಕೊಂಡು ನೋಡ್ಕೊಂಡಿರೋದು? ನಮ್ಮ ಕಡೆಯಿಂದ ಭಾರತದಲ್ಲಿ ತುಂಬ ಕಡಿಮೆ. ಯಾಕೆ ಅಂದರೆ ಇಲ್ಲಿ ಆ ಕಲ್ಚರ್ ಇಲ್ಲ. ಅರ್ಥ ಆಯ್ತಾ? ಅದೇ ನೀವು LTTಗೆ ಹೋಗಿ, ಆದರೆ ಒಂದು ಸ್ಪಷ್ಟತೆ ಇರಲಿ, ನಮ್ಮ ಕಡೆಯಿಂದ ಅಂದರೆ ಹಿಂದೂಗಳ ಕಡೆಯಿಂದ ಅಲ್ಲ, ಹಿಂದೂ ಕಡೆಯಿಂದ ಅಲ್ಲ, ಭಾರತ. ನಾನು ಮಾತಾಡ್ತಿರೋದು ಭಾರತೀಯನಾಗೆ. ಎಸ್. ಸಿ, ಫಾರ್ ಒನ್ಸ್ ಪ್ಲೀಸ್ ಡೋಂಟ್ ಮಿಸ್ಟೇಕ್ ದಟ್ ಐ ಆಮ್ ಟಾಕಿಂಗ್ ಆಸ್ ಎ ಕಮ್ಯುನಿಟಿ ಗೈ. ಎಸ್, ಐ ಆಮ್ ಹಿಯರ್ ರೆಪ್ರೆಸೆಂಟಿಂಗ್ ಇಂಡಿಯಾ ಆ್ಯಂಡ್ ಮೈ ಓನ್ ಒಪಿನಿಯನ್. ನನ್ನ ಒಪಿನಿಯನ್ ಕೊಡ್ತಿದ್ದೇನೆ, ಅದ್ರಲ್ಲಿ ತಪ್ಪಿರ್ಬೋದು, ತಾವು ಅದನ್ನು ಆಕ್ಷೇಪಿಸ್ಬೋದು.
ನಾನು ಹೇಳ್ತಿರೋದು ಸತ್ಯ ಅಂತಲ್ಲ, ಇದು ಒಂದು ಒಪಿನಿಯನ್. ಓಕೆ, ಸೊ ಒಂದು ಕಮ್ಯುನಿಟಿ ನಡಿಬೇಕಾದ್ರೆ ಅದನ್ನು ಯಾರು ನಡೆಸ್ತಾ ಇದ್ದಾರೆ, ಅದ್ರ ಮುಖಂಡರು ಯಾರು, ಆ ಕಮ್ಯುನಿಟಿ ಯಾರು ಹಿಂದೆ ಹೋಗ್ತಿದೆ, ಅದು ಬಹುಮುಖ್ಯ. ಈಗ ಸೌದಿ ಅರೇಬಿಯಾ ತಗೊಳ್ಳಿ, MSM ಅವ್ರು ಬಂದಮೇಲೆ ಆ ಒಂದು ದೇಶದ ಒಂದು ರೂಟು ಬದಲಾಯಿತು. ಆ ಥರ ಬದಲಾವಣೆ ಆಗಬೇಕು. ಆ ಬದಲಾವಣೆ ಎಲ್ಲ ಕಡೆ ಆದಲ್ಲಿ ಸತ್ಯವಾಗೂ ಚೇಂಜ್ ಆಗ್ತದೆ. ಅಲ್ಲ, ಒಂದೊಂದು ನಿಮಿಷ, ಅವರೊಂದು ಮಾತನ್ನು ಬೇರೆಯವ್ರು ಯಾರು ಇದ್ದರೆ ಕೇಳಿ, ಆಮೇಲೆ ಮತ್ತೆ ಬರ್ತೀವಿ ನಿಮ್ಮ ಹತ್ರ. ಇನ್ನು ಮೈಕ್ ಬೇರೆಯವ್ರು ಕೊಡಿ. ತಾವೊಂದು ಮಾತು ಹೇಳಿದರು, ಭಾರತೀಯ ಮುಸ್ಲಿಮರಲ್ಲಿ ಯಾಕೆ ಹ್ಯೂಮನ್ ಬಾಂಬ್ಗಳಾಗುವ ಪ್ರಮಾಣ ಕಡಿಮೆ ಅಂತ. ಭಾರತೀಯ ಮುಸ್ಲಿಮರಲ್ಲಿ ಆ್ಯಕ್ಚುಲಿ ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಮುಸ್ಲಿಂ ಜನಸಂಖ್ಯೆ ಇರೋದು ಇಂಡೋನೇಷ್ಯಾದಿಂದ ಐಸಿಸ್ ಹೋದವರ ಪ್ರಮಾಣ ಬಹಳ ಕಡಿಮೆ. ಬೇರೆ ದೇಶಕ್ಕೆ ಹೋಗಿ ಈ ರೀತಿಯ ಭಯೋತ್ಪಾದಕ ಕೃತ್ಯಗಳನ್ನು ಮಾಡಿದವರ ಸಂಖ್ಯೆ ಬಹಳ ಕಡಿಮೆ. ಇಂಡೋನೇಷ್ಯಾದಿಂದ ಅತಿ ದೊಡ್ಡ ಮುಸ್ಲಿಂ ಕಮ್ಯುನಿಟಿ ಇರೋದು ಇಂಡೋನೇಷ್ಯಾದಲ್ಲಿ. ಕಾರಣ ಏನು? ದೇರ್ ಎಕ್ಸ್ಪೋಜರ್ ಟು ಮಲ್ಟಿಕಲ್ಚರಲಿಸಮ್ ಅಷ್ಟೇ. ಇಲ್ಲಿ ಭಾರತೀಯ ಮುಸ್ಲಿಮರು ಭಯೋತ್ಪಾದಕನಾಗಬೇಕು ಅನ್ನುವ ಚಿಂತನೆ ಯಾಕೆ ಕಡಿಮೆ ಬರುತ್ತಂದರೆ, ಬೇರೆ ಬೇರೆ ಧರ್ಮ ಪದ್ಧತಿ ಆಚರಣೆಗಳನ್ನೆಲ್ಲ ನೋಡ್ಕೊಂಡು ಬೆಳಿತಾನಾತ. ಅವನು ಮಸೀದಿ ನಮಾಜ್ ಮಾಡಿ ಹೊರಗಡೆ ಬಂದು 100 ಮೀಟ್ರ್ ಹೋದ್ರೆ ಒಂದು ದೇವಸ್ಥಾನ ಇರುತ್ತೆ, ದೇವಸ್ಥಾನದಲ್ಲಿ ಪೂಜೆ ಮಾಡೋರು ಇದ್ದಾರಪ್ಪ. ಇನ್ಯಾವುದೋ ದುರ್ಗಾದೇವಿ ಮೆರವಣಿಗೆ ಹೋಗುತ್ತೆ, ಮತ್ತು ಸ್ವಲ್ಪ ಮುಂದೆ ಹೋದ್ರೆ ಒಂದು ಚರ್ಚ್ ನೋಡ್ತಾನೆ. ಹಿಂಗೆಲ್ಲ ಮಲ್ಟಿಕಲ್ಚರಲಿಸಮ್ ಇದೆ ಅನ್ನುವುದನ್ನು ನೋಡ್ಕೊಂಡು ಭಾರತೀಯ ಮುಸ್ಲಿಂ ಬೆಳಿತಾನೆ. ಅದಕ್ಕೆ ಅವಕಾಶ ಕಡಿಮೆ ಇದ್ದಲ್ಲಿ ಕೋಮುವಾದದ ಸಾಧ್ಯತೆಗಳು ಜಾಸ್ತಿ. ಇಂಡೋನೇಷ್ಯಾದಲ್ಲೂ ಕೂಡ ಅಷ್ಟೇ. ಅದು ಒಂದು ಕಾಲದಲ್ಲಿ ಹಿಂದೂ ರಾಷ್ಟ್ರ ಆಗಿತ್ತು. ಈಗಲೂ ನಾನು ಇತ್ತೀಚೆಗೆ ಹೋಗಿದ್ದೆ 6 ತಿಂಗಳ ಹಿಂದೆ. ಅಲ್ಲಿ ಎಲ್ಲೋದ್ರೂ ದೇವಸ್ಥಾನಗಳು ಕಾಣಿಸ್ತವೆ. ಅವುಗಳ ಮಧ್ಯದಲ್ಲಿ ಬೆಳೆದವನಿಗೆ ಬಾಂಬ್ ಹಾಕಬೇಕು, ಗುಂಡು ಹೊಡಿಬೇಕು, ಇನ್ಯಾರೋ ದ್ವೇಷ ಹಂಗೆ ಅನ್ಸೋದಿಲ್ಲ. ಅದು ಯಾವಾಗ ಆತ ಐಸೋಲೇಟ್ ಆಗ್ತಾ ಹೋಗ್ತಾನೋ ಇನ್ನೊಂದು ಸಂಸ್ಕೃತಿಯಿಂದ, ಆವಾಗ ಈ ಕೋಮುವಾದದ ಭಾವನೆಗಳು ಜಾಸ್ತಿ ಆಗ್ತವೆ ಅಂತ. ಪಾಕಿಸ್ತಾನದಲ್ಲಿ ಹಂಗೆ ಯಾಕಾಯಿತು, ಅಫ್ಘಾನಿಸ್ತಾನದಲ್ಲಿ ಹಂಗೆ ಯಾಕಾಯಿತು, ಇನ್ನೊಂದು ಸಂಸ್ಕೃತಿಯನ್ನು ನೋಡೋದಕ್ಕೆ ಆಗೋದಿಲ್ಲ ಅವ್ರಿಗೆ. ನಾನು ಹೇಳಿದ ಕರೆಕ್ಟು ಅಂತ ಅನ್ನಿಸುತ್ತೆ, ಅನ್ಕೋತೀನಿ. ಇಲ್ಲ, ಅದು ಒಂದು ಕಡೆ ನೀವು ಹೇಳೋದು ಸರಿ. ಇನ್ನೊಂದು ಕಡೆ ಏನಾಗುತ್ತೆ ಅಂದರೆ, ಇಟ್ ಈಸ್ ನಾಟ್ ನೆಸೆಸರಿ ದಟ್ ಹೀ ಈಸ್ ಎಕ್ಸ್ಪೋಸ್ ಟು ಮಲ್ಟಿಕಲ್ಚರ್ಸ್. ನಾನು ಹೇಳಿದಾಗೆ ಆ ಸೊಸೈಟಿನ ಆ ಕ್ಷಣ ಅಥವಾ ಆ ವರ್ಷ ಅಥವಾ ಆ ಡೆಕೇಡ್ನಲ್ಲಿ ಯಾರು ಲೀಡ್ ಮಾಡ್ತಾರೆ, ಅವನ ಡೈರೆಕ್ಷನ್ ಏನು ಕೊಡ್ತಾನೆ, ಅದ್ರ ಮೇಲೆ ಕಮ್ಯುನಿಟಿ ಮೂವ್ ಆಗುತ್ತೆ. ಈಗ ನಮ್ಮಲ್ಲಿ ಏನು ಅಂದರೆ, ನಾವು ಕರ್ನಾಟಕದಲ್ಲೇ ನಮ್ಮ ಹತ್ರ 500 ಮಠಗಳಿವೆ. ಅಂದರೆ ಒಬ್ಬ ಮಠಾಧೀಶ ಹೇಳಿದ ಇನ್ನೊಬ್ಬ ಮಠಾಧೀಶ ಕೇಳಲ್ಲ. ಸೊ ನಮ್ಮಲ್ಲಿ ಯಾರೋ ಒಬ್ಬ ಹೇಳ್ದ ಎಲ್ಲರೂ ಒಟ್ಟಿಗೆ ಹೋಗಿರ್ತೀವಿ ಅನ್ನೋದು ಸದ್ಯಕ್ಕಂತೂ ಸಾಧ್ಯ ಇಲ್ಲ. ಡೈವರ್ಸ್ ನಾನು ಹೇಳ್ತಾ ಇರೋದು ಹಿಂದೂ ಪಾಪ್ಯುಲೇಷನ್. ಕರೆಕ್ಟ್. ವೆರಾಸ್ ಇನ್ ದ ಇಸ್ಲಾಮಿಕ್ ಐಡಿಯಾಲಜಿ ದೇರ್ ಈಸ್ ಒನ್ ಬುಕ್. ದ ಪರ್ಸನ್ ಹೂ ಪ್ರೀಚಸ್ ದಟ್, ಅಂದರೆ ಯಾರು ಅದನ್ನು ಬೋಧನೆ ಮಾಡ್ತಾನೋ ಆತ ಅದರ ಕಟ್ಟಳೆ ಬಿಟ್ಟು ಹೊರಗೆ ಬರಲ್ಲ. ಆ ಪುಸ್ತಕದಲ್ಲಿ ಒಳ್ಳೆಯದು ಇದೆ. ಒಳ್ಳೆಯದು ಅಂದರೆ ಜ್ಯೂಸನ್ನು ಪ್ರೇಸ್ ಮಾಡೋ ವರ್ಸಸ್ಸು ಇದೆ. ಮುಂಚೆ ಹೇಳಿದಾಗೆ ಜ್ಯೂಸ್ನ ಕ್ರಿಟಿಸೈಸ್ ಮಾಡೋ ಕೆಲವೊಂದು ವರ್ಸ್ಗಳು ಇದೆ ಅಂತ ನಾವು ಕೇಳಿದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.